ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಬೇಗ ಅಂದರೆ 8:30ನೇ ನಾನು ಎದ್ದೋಳೋದು. ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ, ಸೊ ರೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಕೆಲ್ಸಕ್ಕೆ ಹೋಗಿ ಅದೇ ಲೇಟಾಗಿ ಎದ್ದೋಳೋದು ಅಂತ ಇದ್ದೇ ಇರುತ್ತೆ. ದಿಸ್ ಇಸ್ ಮೈ ಫಸ್ಟ್ ಮಿನ್ ಲಾಗ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಮಾರ್ನಿಂಗ್ ಎದ್ದು ನನ್ನ ಹಸ್ಬೆಂಡ್ ಅಲ್ಲಿ ತಂದುಕೊಟ್ರು, ಟೀ ಮಾಡಿ. ಇಬ್ಬರು ಟೀ ಬ್ರೇಕಲ್ಲಿ ಅಷ್ಟೇ ನಾವು ಚೆನ್ನಾಗಿ ಹರಟೆ ಹೊಡೆಯೋದು. ಸೊ ಹಾಗಾಗಿ ನಾವು ಟೀನ ಸ್ಕಿಪ್ ಮಾಡಲ್ಲ. ಕೆಲವೊಮ್ಮೆ ಸ್ಕಿಪ್ ಮಾಡ್ತೀವಿ, ಬಟ್ ಮೈಂಡೇ ಹುಡ್ತಿರಲ್ಲ ಅವಾಗ ಏನೋ ಕಳ್ಕೊಂಡಿದ್ದೀವಿ ಅಂತ. ಒಂದು ಕಡೆ ಟೀಗಿಟ್ಟು ಇನ್ನೊಂದು ಕಡೆ ಹಾಲು ಬಿಸಿಗಿಟ್ಬಿಟ್ಟೆ. ಸ್ವಲ್ಪ ಬೆಳಗ್ಗೆ ಎದ್ದಾಗ ಮೈಂಡೇ ಒಂಥರ ಆಗಿರುತ್ತೆ, ಎಷ್ಟೊತ್ತಿಗೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತೀವಿ ಅನ್ನೋಂಗೆ ಆಗ್ತಿರುತ್ತೆ. ಎದ್ದು ಸ್ಟ್ರಾಂಗಾಗಿ ಟೀ ಮಾಡಿ ನನ್ನ ಕೈಯಾರೆ ನನ್ನ ಹಸ್ಬೆಂಡಿಗೆ ಕೊಟ್ಟು ಗುಡ್ ಮಾರ್ನಿಂಗ್ ಹೇಳಿ ಅವ್ರಿಗೆ ಟೀ ಕೊಟ್ಟರೆ ನನಗೆ ಸಮಾಧಾನ. ಕೆಲವೊಮ್ಮೆ ಊರುಗಳಲ್ಲೆಲ್ಲ ತುಂಬ ಹಿಂಸೆ ಅನಿಸ್ತಿರುತ್ತೆ. ಹಾಗಾಗಿ ನಾವಿಬ್ಬರು ಇರೋ ಟೈಮ್ನ ತುಂಬ ಎಂಜಾಯ್ ಮಾಡ್ತೀವಿ. ನಾವು ತುಂಬ ಖುಷಿ ನಮಗೆ. ಹಾಗೆ ಟೀ ಕುಡ್ತಾ ಸ್ವಲ್ಪ ಹರಟೆ ಹೊಡೆದು ತುಂಬ ಇಂಪಾರ್ಟೆಂಟ್ ಆಗಿರೋದನ್ನ ನಾವು ಈ ಟೈಮಲ್ಲೇ ಮಾತಾಡೋದು. ಹಾಗೆ ಸ್ವಲ್ಪ ಮಾತಾಡಿ ನೆಕ್ಸ್ಟು ಇಬ್ಬರು ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ಹೋಗ್ತಾ ರೋಡಲ್ಲಿ ಒಂದು ಹುಡುಗಿನ ನೋಡಿದೆ, ತುಂಬ ಉದ್ದ ವೇಲ್ ಹಾಕೊಂಡ್ಬಿಟ್ಟಿತ್ತು. ಸಣ್ಣ ಸಣ್ಣ ಥಿಂಗ್ಸೇ ನಮಗೆ ಅಪಾಯ ಆಗೋದು. ಹಾಗೆ ಹೋಗಿ ಸೀದಾ ಕಾಮಧೇನು ಕ್ಷೇತ್ರಕ್ಕೆ ಹೋದ್ವಿ. ಇದಕ್ಕೆ ಮಾದನಾಯಕನಹಳ್ಳಿ ಮೇಲೆ ಹೋಗಬೇಕು. ಮಾದನಾಯಕನಹಳ್ಳಿಯಿಂದ ಹೋಗಿ ಕಾಮಧೇನು ಕ್ಷೇತ್ರಕ್ಕೆ ಹೋದ್ವಿ. ತುಂಬ ಕ್ರೌಡ್ ಇತ್ತು ಅಲ್ಲಂತೂ. ಪಾರ್ಕಿಂಗೇ ಜಾಗ ಸಿಗ್ತಿಲ್ಲ ಗುರು, ಅಷ್ಟು ಜನ. ನಂತರ ಹೋಗಿ ಹಾಗೆ ಹೀಗೆ ಸ್ವಲ್ಪ ಜಾಗ ಮಾಡಿಕೊಂಡು ಬೈಕ್ ಪಾರ್ಕ್ ಮಾಡಿ ನಂತರ ದೇವಸ್ಥಾನ ಉಳ್ಕೋದು. ತುಂಬ ದಿನ ಆಗಿತ್ತು. ಅಲ್ಲಿ ಹೋಗ್ತಾನೆ ಒಬ್ಬರು ಕಪಲ್ಸು ತುಲಾಭಾರ ಮಾಡಿಸ್ತಾಯಿದ್ರು. ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಂದು ಅರ್ಕೆ ಇದೆ ಈ ಥರ. ದೇವ್ರು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಅದನ್ನು ನೋಡಿ ನಂತರ ದೇವ್ರ ದರ್ಶನಕ್ಕೆ ಹೋದ್ವಿ. ಅಲ್ಲಿ ದೇವ್ರ ದರ್ಶನಕ್ಕೆ ತುಂಬ ಅಂದರೆ ತುಂಬ ಕ್ಯೂ ನಿಂತಿತ್ತು. ಸೊ ಹಾಗೆ ದೇವ್ರನ್ನ ನೋಡಿ ನಮಸ್ಕಾರ ಮಾಡಿ ಖುಷಿಯಾಯಿತು ನನಗೆ. ತುಂಬ ದಿನಗಳ ನಂತರ ಹೋಗಿದ್ದೀನಿ ಅಂತ. ಇದನ್ನು ಮಿನಿ ಮಂತ್ರಾಲಯ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಸ್ವಲ್ಪ ಕೂತು ದೇವ್ರನ್ನ ಬೇಡ್ಕೊಂಡು ನಂತರ ಬೃಂದಾವನಕ್ಕೆ ಹೊರಟ್ವಿ. ಎಲ್ಲಾದರೂ ಹೊರಗಡೆ ಹೋದಾಗ ನಾನು ನನ್ನ ಹಸ್ಬೆಂಡ್ ಕೈ ಇಟ್ಕೊಂಡು ನಮಗೆ ಹೋದರೆ ಏನೋ ಒಂಥರ ಲೈಫಲ್ಲಿ ಯಾವಾಗಲೂ ಹೀಗೆ ಇರಬೇಕು ಅಂತ ಅನಿಸುತ್ತೆ. ಹಾಗೆ ಬೃಂದಾವನಕ್ಕೆ ಹೋದ್ವಿ. ಅಲ್ಲೂ ತುಂಬ ಕ್ರೌಡ್ ಇತ್ತು, ತುಂಬ ದೂರದಿಂದ ಕ್ಯೂ ಇತ್ತು. ದೇವ್ರ ದರ್ಶನ ಎಲ್ಲ ಮುಗಿಸಿ ಅಲ್ಲೇ ಸ್ವಲ್ಪ ಶಾಪ್ ಮಾಡಿ, ನನಗೆ ತಿಂಡಿ ಅಂದರೆ ತುಂಬ ಇಷ್ಟ. ಬರೀ ತಿಂಡಿ ತಗೊಂಡು ನಂತರ ಅಲ್ಲೇ ಫ್ರೆಶ್ಶು ತರಕಾರಿ ಸಿಗುತ್ತೆ. ಈ ದೇವಸ್ಥಾನಕ್ಕೆ ಹೋದರೆ ಏನು ಮಿಸ್ ಮಾಡ್ತಿರೋ ಬಿಡ್ತಿರೋ, ಈ ತರಕಾರಿಗಳಂತೂ ಮಿಸ್ ಮಾಡ್ಕೋಬೇಡಿ. ಹಾಗೆ ಸ್ವಲ್ಪ ಫ್ಲವರ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ನಂತರ ತಾಟ್ ಹಣ್ಣಿತ್ತು, ಅದು ಬಾಡಿಗೆ ತುಂಬ ಕೋಲ್ಡು. ನನಗೂ ಯಾರೋ ರೆಫರ್ ಮಾಡಿದ್ರು, ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾರು ಇದೆಲ್ಲಾದರೂ ಸಿಕ್ಕಿದ್ರೆ ಮಿಸ್ ಮಾಡಿಬಿಡಿ. ಹೆವಿ ಹೀಟು ನನಗೆ ಆಗ್ತಿಲ್ಲ ಅನ್ನೋರು ದಯವಿಟ್ಟು ಇದನ್ನು ತಿನ್ನಿ. ಅದರೊಳಗೆ ಎಳೆ ತಿನ್ನಿ, ತುಂಬ ಟೇಸ್ಟ್ ಇರುತ್ತೆ. ನಾನು ಒಂದು ಸರ್ತಿ ಬಲ್ತಿರೋ ತಿಂದ್ಬಿಟ್ಟು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಇದೇನಾ ಎಷ್ಟೇನಾ ಸ್ವೀಟು ಇದರಲ್ಲಿ ಇದ ಹಣ್ಣು ಅಂತ. ನಂತರ ನಾನು ಈ ಅಂಕಲ್ ಕೇಳಿದ್ದಕ್ಕೆ ತುಂಬ ಎಳೆದ ಕೊಟ್ಟರು, ಚೆನ್ನಾಗಿತ್ತು. ಅದರಲ್ಲಿ ನೀರಿರುತ್ತೆ, ಎಳ್ನೀರು ಥರ ಸ್ವಲ್ಪ ಇರುತ್ತೆ. ಅದನ್ನು ಕುಡಿದು ಹಣ್ಣು ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ಬಾಡಿಗೆ ಒಳ್ಳೆಯದಾಗನ್ನ ನಾವು ಆದಷ್ಟು ಸೇವಿಸಬೇಕು. ನಮ್ಮ ಹೆಲ್ತ್ ನಮ್ಮ ಕೈಲಿರುತ್ತೆ. ಚೆನ್ನಾಗಿ ನೋಡ್ಕೊಳ್ಳೋಣ ನಮ್ಮ ಆರೋಗ್ಯನ. ಅದೇ ರೀತಿ ಕಾಮಧೇನು ಕ್ಷೇತ್ರದ ಪಕ್ಕ ಒಂದು ಸಾಯಿಬಾಬಾ ಟೆಂಪಲ್ ಇದೆ. ಇವೆರಡೂ ಅಷ್ಟೇ. ಇಲ್ಲಿಗೆ ಹೋದರೆ ಅಲ್ಲಿ ಮೇಯ್ನ್ ಟೆಂಪಲ್ಗೆ ಹೋಗೋ ಅವಶ್ಯಕತೆಯೇ ಇರಲ್ಲ. ಸೊ ಇಲ್ಲಿ ಬಂದ್ವಿ. ಹಾಗೆ ಅಲ್ಲಿ ಜನ ಭಜನೆ ಮಾಡ್ತಾಯಿದ್ರು. ಭಜನೆ ಹಾಡು ಹೇಳೋದು ಅದೆಲ್ಲ ತುಂಬ ಇಷ್ಟ. ನಾನು ಸ್ವಲ್ಪ ಭಜನೆನ ಆಡಿಸಿ ನಂತರ ದೇವ್ರ ದರ್ಶನಕ್ಕೆ ಮುಂದೆ ಹೊರದ್ವಿ. ನಂತರ ದೇವ್ರ ದರ್ಶನ ಮುಗಿಸಿ ಅಲ್ಲಿಂದ ನಾವು ನನ್ನ ಹಸ್ಬೆಂಡು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಿರ್ಮಂಗ್ಲದಲ್ಲಿರೋ ಸ್ಕೈ ಗೋಲ್ಡನ್ ಡೈಮಂಡ್ಸ್ಗೆ ಕರ್ಕೊಂಡ್ಬಂದರು. ಸ್ವಲ್ಪ ಅಲ್ಲಿ ಶಾಪ್ ಮಾಡಿ ಆನಂತರ ಮನೆಗೆ ಹೊರಟ್ವಿ. ಇದಿಷ್ಟು ಹೋಗಿತ್ತು ನನ್ನ ಇವತ್ತಿನ ಡೇ ಔಟಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಬಾಯ್, ಲವ್ ಯು ಆಲ್.